ಇವತ್ತು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆಲ್ ಇಂಡಿಯಾ ಬ್ರೇಕ್ ಡೌನ್ ಅಂತ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ. ಓಲಾ ಊಬರ್ ರ್ಯಾಪಿಡೋ ನಂಬಿ ಹೊರಗಡೆ ಬಂದ್ರೆ ಅಷ್ಟೇ ನಿಮ್ಮ ಕತೆ. ಇವತ್ತು ದೇಶಾದ್ಯಂತ ಓಲಾ ಊಬರ್ ರ್ಯಾಪಿಡೋ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿರುವಂಥದ್ದು. ಆಲ್ ಇಂಡಿಯಾ ಬ್ರೇಕ್ ಡೌನ್ ಅನ್ನುವಂಥ ನಿಟ್ಟಿನಲ್ಲಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಓಲಾ ಊಬರ್ ಅನ್ನ ನಂಬಿಕೊಂಡು ಟ್ರಾವೆಲ್ ಮಾಡ್ತಾರೆ, ಅವರಿಗೆ ಸ್ವಲ್ಪ ಕಷ್ಟ. ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಬೇಡಿಕೆಗಳ ಕೇಂದ್ರ ಸರ್ಕಾರಕ್ಕೆ ಒಂದ್ ಕಡೆಯಲ್ಲಿ ತಮ್ಮ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಇವತ್ತು 6 ಗಂಟೆ ಕಾಲ ಆಪ್ಗಳನ್ನು ಆಫ್ ಮಾಡಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ. ಆಪ್ ಆಧಾರಿತ ಸಾರಿಗೆ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುತ್ತೆ. ಕ್ಯಾಬ್, ಆಟೋ ರಿಕ್ಷಾ, ಬೈಕ್ ಸೇವೆಗಳ ಮೇಲೆ ಎಫೆಕ್ಟ್ ಬೀಳುವಂತ ಸಾಧ್ಯತೆ ಇದೆ. ಅಪ್ಲಿಕೇಶನ್ ಆಧಾರಿತ ಸಾರಿಗೆ ಗಿಗ್ ವರ್ಕರ್ಸ್ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಬೇಡಿಕೆಗಳನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ. ಇವತ್ತು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು. ಸಾಕಷ್ಟು ಜನ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ರೆ ಅಥವಾ ಬೇರೆ ಕಡೆ ಹೋಗಬೇಕು ಅಂತ ಹೇಳಿದ್ರೆ ಈ ಆ್ಯಪ್ ಆಧಾರಿತ ಟ್ಯಾಕ್ಸಿ ಸೇವೆಗಳನ್ನು ಬಳಕೆ ಮಾಡ್ತಾರೆ. ಅದು ಓಲಾ ಊಬರ್ ಆಗಿರಬಹುದು, ಹಾಗೆಯೇ ರ್ಯಾಪಿಡೋ ಆಗಿರಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಗಮನಿಸ್ತಾ ಇದ್ವಿ ಆ್ಯಪ್ ಆಧಾರಿತ ಕ್ಯಾಬ್ಗಳು ಇವತ್ತು ಇರೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಒಂದ್ ಕಡೆಯಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಇವರ ಬೇಡಿಕೆಗಳು ಏನೇನು? ಎಸ್ ಸಂಪತ್, ಇವತ್ತು ದೇಶವ್ಯಾಪ್ತಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿಬಿಟ್ಟು ಆ್ಯಪ್ ಆಧಾರಿತ ಸಾರಿಗೆ ಸೇವೆಗಳು ಏನಿದೆ, ಓಲಾ ಊಬರ್ ಆಗಿರಬಹುದು, ರ್ಯಾಪಿಡೋ ಆಗಿರಬಹುದು, ಆಟೋ ಕ್ಯಾಬ್ಗಳ ಸೇವೆಯನ್ನು ಇವತ್ತು ಮುಷ್ಕರ ಮಾಡ್ತಾ ಇರುವಂತಹದ್ದು. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಓಲಾ ಊಬರ್ ಅಥವಾ ರ್ಯಾಪಿಡೋದಲ್ಲಿ ಯಾರೆಲ್ಲ ಸಾರಿಗೆ ಸೇವೆಯನ್ನು ನೀಡ್ತಾ ಇದ್ದಾರೆ, ಆಟೋ ಓಡಿಸೋರಾಗಿರ್ಬೋದು ಅಥವಾ ಕ್ಯಾಬ್ ಓಡಿಸೋರಾಗಿರ್ಬೋದು, ಇವರಿಗೆ ಸರಿಯಾದಂತಹ ಲಾಭ ಸಿಗ್ತಾ ಇಲ್ಲ ಅಂತ ಹೇಳಿ. ಅಂದರೆ ಅತಿ ಹೆಚ್ಚಾಗಿ ಕಂಪ್ನಿಗೆ ನಾವು ಅದರಲ್ಲಿ ಶೇರನ್ನು ಕೊಡಬೇಕು. ಹೀಗಾಗಿ ನಾವು ಪ್ರತಿನಿತ್ಯ ಆಟೋ ಅಥವಾ ಕ್ಯಾಬನ್ನು ಓಡಿಸೋರಿಗೆ ಸರಿಯಾಗಿ ಅದರಲ್ಲಿ ಲಾಭ ಸಿಗ್ತಾ ಇಲ್ಲ. ಇದ್ರ ಜೊತೆಗೆ ಸಾಕಷ್ಟು ಶೋಷಣೆಗಳು ನಮ್ಮ ಮೇಲೆ ಆಗ್ತಾ ಇದೆ. ಹೀಗಾಗಿ ಇದೆಲ್ಲವೂ ಕೂಡ ಇವತ್ತು ಬಂದ್ ಆಗಬೇಕು ಅಂತ ಹೇಳಿ ಅವರೆಲ್ಲರೂ ಕೂಡ ದೇಶವ್ಯಾಪಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತಹದ್ದು. ಸುಮಾರು 6 ಗಂಟೆಗಳ ಕಾಲ ಈ ಒಂದು ಆ್ಯಪ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗುತ್ತೆ. ಯಾವುದೇ ರೀತಿ ಸಾರ್ವಜನಿಕರಿಗೆ ಇವ ಆ್ಯಪಿನ ಸೇವೆ ಲಭ್ಯ ಇರೋದಿಲ್ಲ. ಇವತ್ತು ಬೆಳಿಗ್ಗೆ ಆಗಿರೋದ್ರಿಂದ ಕೆಲವೊಂದಿಷ್ಟು ಜನ ಓಲಾ ಊಬರ್ಗಳನ್ನು ಓಡಿಸ್ತಾ ಇದ್ದಾರೆ. ಅದರಲ್ಲಿ ಒಬ್ಬ ಆಟೋ ಡ್ರೈವರ್ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ, ಅವರಿಗೆ ಯಾವೆಲ್ಲ ತೊಂದರೆಗಳು ಆಗ್ತಾ ಇದೆ ಅಂತ ಹೇಳಿ. ಸರ್, ಇವತ್ತು ದೇಶವ್ಯಾಪ್ತಿ ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಬೆಂಬಲವೂ ಕೂಡ ಇರುತ್ತೆ ಸರ್. 6 ಗಂಟೆಗಳ ಕಾಲ ನೀವು ಆ್ಯಪ್ನ ಸ್ಟಾಪ್ ಮಾಡ್ತೀರಾ, ಹೇಗೆ? ಮಾಡ್ತೀನಿ ಮೇಡಮ್, ಖಂಡಿತ. ಇದ್ರಲ್ಲಿ ಆಟೋ ಡ್ರೈವರ್ಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಪಕ್ಕ ಮಾಡ್ತೀನಿ ಮೇಡಮ್. ಅನ್ಇನ್ಸ್ಟಾಲ್ ಮಾಡ್ತೀನಿ ಅನ್ಬೇಕಾದ್ರೆ. ಓಕೆ ಸರ್, ಯಾಕೆ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಅಥವಾ ಏನೆಲ್ಲ ತೊಂದರೆ ಆಗ್ತಾ ಇದೆ ನಿಮ್ಗೆ ಇದರಿಂದ? ಮೇಡಮ್, ಇದರಲ್ಲಿ ಪ್ಲಾಟ್ಫಾರ್ಮ್ ಚಾರ್ಜಸ್ ಅಂತ ಕಟ್ ಮಾಡ್ಕೊತಾ ಇದ್ದಾರೆ. ಅದು ನಾವು ಕಟ್ಟಕ್ಕೆ ರೆಡಿ ಇದ್ದೀವಿ. ಬಟ್ ನಮಗೆ ಏನಂದ್ರೆ ಡ್ಯೂಟಿಗಳು ಬರ್ತಾ ಇಲ್ಲ. ಈಗ ಕಸ್ಟಮರ್ ಕೈ ಬಾಡಿಗೆ ಕೇಳಿದ್ರೆ ಮೀಟ್ರ್ ಹಾಕೊಂಡು ಹೊಡಿತೀವಿ ಬನ್ನಿ ಅಂತಂದ್ರೂ ಕಸ್ಟಮರ್ಗಳು ಬರಲ್ಲ. ಇವಾಗ ಹೆಂಗಾಗಿದೆ ಅಂದರೆ ಎಲ್ಲ ಆನ್ಲೈನ್ ಮೇಲೆ ಹೋಗಿದ್ದಾರೆ. ಇವಾಗ ನಾವು ಆನ್ಲೈನಲ್ಲೇ ಮಾಡಲೇಬೇಕಾಗುತ್ತೆ. ನಮಗೇನಂದರೆ ಪ್ಲಾಟ್ಫಾರ್ಮ್ ಚಾರ್ಜ್ ಕಟ್ ಮಾಡ್ಕೊತಾನೆ. ನೀವು ನಾನು ತೋರಿಸ್ತೀನಿ ಬೇಕಾದ್ರೆ ನಿಮಗೆ. ಇವತ್ತು ಕಟ್ಟಿರೋದು 80 ರೂಪಾಯಿ ಇಲ್ಲೇ ಇದೆ ನೋಡಿ. ಟೈಮಿಂಗ್ ಸಮೇತ ಇದೆ ಇಲ್ಲಿ. ಕಟ್ಟಕ್ಕೆ ನಾವು ರೆಡಿ ಇದ್ದೀವಿ. ಬಟ್ ಬಾಡಿಗೆಗಳು ಬರಬೇಕಲ್ವಾ. ನಮಗೆ 2 ತಿಂಗಳಿಂದ ಹೆಂಗಾಗಿದೆ ಅಂದರೆ ಮನೆಗೆ 500 ರೂಪಾಯಿ ತೊಗೊಂಡೋಗೋದು ಕಷ್ಟ ಆಗೋಗಿದೆ. ಓಕೆ ಸರ್, ಅಂದರೆ ಇವಾಗ ನೀವು ಒಂದು ಆಟೋವನ್ನು ಓಡಿಸಿದ್ರೆ ಅಥವಾ ಒಂದು ಯಾರಿಗಾರ ಒಬ್ರು ನೀವು ಡ್ರಾಪ್ ಮಾಡಿದ್ರೆ ಎಷ್ಟು ಬರುತ್ತೆ, ಅದ್ರಲ್ಲಿ ನೀವು ಎಷ್ಟು ಕಟ್ ಮಾಡಬೇಕಾಗುತ್ತೆ ಸರ್? ಕಟ್ ಆಗುತ್ತೆ ಮೇಡಮ್. ಇವಾಗ 100 ರೂಪಾಯಿ ಬಂದ್ರು ನಾವು 20 ರೂಪಾಯಿ ಕಟ್ ಮಾಡಲೇಬೇಕು ಅವ್ರಿಗೆ. ಪರ್ ಡೇಗೆ ಅಂತ ಕಟ್ ಮಾಡ್ಕೊತಾನೆ. ಅದು ನಾವು ಕಟ್ಟಲೇಬೇಕು ಮೇಡಮ್. ಕಟ್ಟಲಿಲ್ಲ ಅಂದರೆ ನಮ್ಗೆ ಡ್ಯೂಟಿಗಳು ಬರಲ್ಲ. ಹಂಗಾಗಿದೆ. ಸೊ ಅಂದರೆ ನಿಮ್ದು ಒಂದ್ಸಲ ದುಡ್ಡು ಕಟ್ಟಾದ್ಮೇಲೆ ನಿಮಗೆ ಡ್ಯೂಟಿಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಡ್ಯೂಟಿಗಳು ಬರೋದು ಮೇಡಮ್. ಓಕೆ ಸರ್, ಇದನ್ನ ಬಿಟ್ಟು ಇನ್ನೆಲ್ಲ ಯಾವ ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ ನಿಮಗೆ? ಮೇಡಮ್, ತೊಂದರೆ ಆಗ್ತಿರೋದು ಅಲ್ಲ ಆಲ್ಮೋಸ್ಟ್ ಇವಾಗ ಬೈ ಟ್ಯಾಕ್ಸಿಂದ ಮೇಡಮ್. ಅದು ಬಂದಾಗಿಂದ 2 ತಿಂಗಳಿಂದ ಡ್ಯೂಟಿಗಳಿಲ್ಲ. ಡೈಲಿ 500 ರೂಪಾಯಿ 1000 ರೂಪಾಯಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ಗ್ಯಾಸಿಗೆ ಒಂದು 200 ರೂಪಾಯಿ ಹೋಗುತ್ತೆ. ಊಟ ತಿಂಡಿ ಖರ್ಚಿಗೆ ಅಂತ 3 ಹೊತ್ತು ಹೋಟ್ಲು ಊಟ, ಅದ್ರಲ್ಲಿ 300 ರೂಪಾಯಿ ಹೋಗುತ್ತೆ. ಮನೆಗೆ 500 ರೂಪಾಯಿ ತೊಗೊಂಡೋಗಿ ಕೊಟ್ಟರೆ ಏನು ಮಾಡ್ತಾರೆ ಹೇಳಿ ಮೇಡಮ್? ಸೊ ಸಂಪತ್, ಇದು ಅವರು ಹೇಳ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕು ಯಾವ ರೀತಿಯಲ್ಲಿ ಓಲಾ ಊಬರ್ ಕಂಪನಿಗಳು ಚಾಲಕರ ಹಣವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಅವ್ರು ಹೇಳ್ತಾ ಇದ್ದಾರೆ, ಇವತ್ತು ಬೆಳಿಗ್ಗೆ ಇನ್ನು ನಾನು ಡ್ಯೂಟಿನೇ ಶುರು ಮಾಡಿಲ್ಲ, ಆಗಲೇ 80 ರೂಪಾಯಿನ ಊಬರ್ ಕಂಪ್ನಿ ನನ್ನ ಅಕೌಂಟಿಂದ ಕಟ್ ಮಾಡ್ಕೊಂಡಿದೆ. ಈ 80 ರೂಪಾಯಿನ ಕಟ್ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಮುಂದಿನ ಅಂದರೆ ಒಂದು ಸಲ ದುಡ್ಡು ಕಟ್ಟಾದ್ಮೇಲೆ ನಮಗೆ ಏನಾದರೂ ಒಂದು ಆರ್ಡರ್ಗಳು ಬರೋದು, ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯ ಆರ್ಡರ್ಸ್ಗಳು ಬರೋದಿಲ್ಲ. ಇದ್ರ ಜೊತೆಗೆ ಪ್ರತಿನಿತ್ಯವೂ ಕೂಡ ಓಲಾ ಊಬರ್ ಕಂಪ್ನಿಗಳು ಏನಿದೆ ಅದು ಕೆಲವೊಂದಿಷ್ಟು ಹಣವನ್ನು ಪಡ್ಕೊಳ್ಳುತ್ತೆ.
ಅಂದ್ರೆ ಇವಾಗ ನಾರ್ಮಲ್ ಆಗಿ ಆಟೋ ಓಡಿಸೋರಿಗೆ ಈ ಒಂದು ಹಣ ಕಟ್ ಆಗೋದಿಲ್ಲ. ಆದ್ರೆ ಓಲಾ ಊಬರ್ ಅಗ್ರಿಗೇಟ್ ಕಂಪನಿಗಳಲ್ಲಿ ಯಾರೆಲ್ಲ ಈ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅಕೌಂಟ್ ಇಂದ ಹಣ ಕಟ್ ಆಗುತ್ತೆ. ಸೊ ಹೀಗಾಗಿ ನಮಗೆ ಸರಿಯಾದ ಲಾಭವನ್ನ ಸಿಗ್ತಾ ಇಲ್ಲ. ಜೊತೆಗೆ ಸಾಕಷ್ಟು ಶೋಷಣೆಗಳು ಆಗ್ತಾ ಇದೆ. ಅಂದ್ರೆ ಬೈಕ್ ಟ್ಯಾಕ್ಸಿ ಬಂದಂತಹ ಸಂದರ್ಭದಲ್ಲೂ ಕೂಡ ನಮಗೆ ಒಂದ್ ಕಡೆಯಲ್ಲಿ ಯಾವುದೇ ರೀತಿ ಸರಿಯಾಗಿ ನಮಗೆ ಆರ್ಡರ್ಗಳು ಬರ್ತಾ ಇಲ್ಲ. ಇದ್ರ ಜೊತೆಗೆ ಕೆಲವೊಂದಿಷ್ಟು ಚಾಲಕರು ನಮ್ಮ ಮೇಲೆ ಶೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಲ್ಬೇಕು ಅಂತ ಹೇಳಿ ಇವತ್ತು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಈ ಒಂದು ಮುಷ್ಕರದ ನೇತೃತ್ವವನ್ನ ವಹಿಸಿರುವಂತದ್ದು ತೆಲಂಗಾಣ ರಾಜ್ಯದವರು. ಸೊ ತೆಲಂಗಾಣ ರಾಜ್ಯದವರ ಮುಷ್ಕರಕ್ಕೆ ಈಗ ದೇಶವ್ಯಾಪಿ ಎಲ್ಲ ಚಾಲಕರು ಕೂಡ ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಸಂಪತ್, ಥ್ಯಾಂಕ್ ಯು ಸುಷ್ಮಿತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.